ಮಾಡಿ ವೋಟ್ ಮಾಡಿ ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ನಡೀತಾ ಇದೆ. ಇವತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಪವರ್ ಬೇಗ ಸಮೀಕ್ಷೆ. ಸದ್ಯದ ಟ್ರೆಂಡ್ ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಬಿಜೆಪಿಗೆ ಹಿನ್ನಡೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. ಈ ಬಾರಿ ಬಳ್ಳಾರಿಯ ಸಂಸದರು ಯಾರಾಗಬೇಕು, ಯಾವ ಪಕ್ಷ ಗೆಲ್ಲಬೇಕು, ನೀವು ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. ಕರೆ ಮಾಡಬೇಕಾಗಿರುವಂತಹ ನಂಬರ್ 08069205999. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ ಸೆಂಟರ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಸಹೋದ್ಯೋಗಿ ರಾಮ್. ಮತ್ತಷ್ಟು ಅಪ್ಡೇಟ್ ಜೊತೆಗೆ ರಾಮ್, ಸದ್ಯದ ಟ್ರೆಂಡ್ ಏನು ಹೇಳ್ತಾ ಇದೆ, ಏನಾಗ್ತಾ ಇದೆ ಪವರ್ ಸೆಂಟರ್ ನಲ್ಲಿ? ಅಶ್ವಿನಿ, ಬಳ್ಳಾರಿಯ ಲೋಕಸಭಾ ಕ್ಷೇತ್ರದ ಸರ್ವೆ ಇವತ್ತು ಬೆಳಗ್ಗೆ 9:30 ನಡೀತಾ ಇದೆ. ಸಿಕ್ಕಾಪಟ್ಟೆ ಕರೆಗಳು ಬರ್ತಾ ಇದ್ದಾವೆ. ತಮ್ಮ ಅಭಿಪ್ರಾಯವನ್ನ ಜನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಈ ಬಾರಿ ಇಂಥ ಪಕ್ಷದಿಂದ ಇಂಥ ಅಭ್ಯರ್ಥಿನೇ ನಿಲ್ಲಬೇಕು, ನಾವು ಅವರನ್ನೇ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನು ಸ್ವಲ್ಪ ಮೆಲುಕು ಹಾಕೋದಾದರೆ 2004ರಿಂದ ಹಿಂದೆ ಆಲ್ಮೋಸ್ಟ್ ಅದು ಕಾಂಗ್ರೆಸ್ನ ಭದ್ರಕೋಟೆ. ಎಲ್ಲ ಈ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳೇ ಗೆದ್ದು ಸಂಸದರಾಗಿದ್ದಂಥ ಉದಾಹರಣೆ ನಮ್ಮ ಕಣ್ಣ ಮುಂದಿದೆ. 1999ರಲ್ಲೂ ಕೂಡ ಸೋನಿಯಾ ಗಾಂಧಿಯವರು ಬಳ್ಳಾರಿಗೆ ಬಂದು ಸ್ಪರ್ಧೆ ಮಾಡಿದ್ರು ಅಂತ ಒಂದು ಘಟಾನುಘಟಿ ಕ್ಷೇತ್ರ ಅದು. ಅದಾದ ನಂತರ 2004ರಿಂದ 2019ರವರೆಗೂ ಕೂಡ ಅಲ್ಲಿ ಬಿಜೆಪಿ ಪಾರುಪತ್ಯವನ್ನ ಸಾಧಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. 2018ರಲ್ಲಿ ಒಂದು ಸಾರಿ ಬೈ ಎಲೆಕ್ಷನ್ ಆಯಿತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಂಥ BS ಉಗ್ರಪ್ಪ ಅವರು ಗೆದ್ದಿದ್ರು. ಅದು 1 ವರ್ಷಗಳ ಕಾಲ ಮಾತ್ರ ಅವರು ಆಡಳಿತವನ್ನ ನಡೆಸಿದ್ರು. ಅದಾದ ನಂತರ 2019ರ ಎಲೆಕ್ಷನ್ ಬಂತು. ಮತ್ತೆ ದೇವೇಂದ್ರಪ್ಪ ಅವರು, ಈಗ ಹಾಲಿ ಸಂಸದರು ಏನಾಗಿದಾರಲ್ಲ, ಅವರು ಗೆದ್ದು ಬಿಗಿದ್ರು. ಅಂದ್ರೆ ಜನ ಈ ಹಿಂದಿನದ್ದ ಮರೆತು ಈಗ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಆದರೆ ಈಗ 4 ಬಾರಿಯೂ ಕೂಡ ಬಿಜೆಪಿಯವರನ್ನೇ ಗೆಲ್ಲಿಸಿದ್ದಾರೆ. ಈ ಬಾರಿಯೂ ಕೂಡ ಬಿಜೆಪಿಯ ಅಭ್ಯರ್ಥಿನೇ ಗೆಲ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ. ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ 2023ರಲ್ಲಿ ವಿಧಾನಸಭಾ ಚುನಾವಣೆ ನಡೀತು. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರೋಬ್ಬರಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ MLAಗಳಿದ್ದಾರೆ. ಅಂದ್ರೆ ಬಹುತೇಕ ಅಲ್ಲಿ ಕಾಂಗ್ರೆಸ್ ಆವರಿಸಿಕೊಂಡು ಬಿಟ್ಟಿದೆ. ಇನ್ನು ಉಳಿದಂತ 2 ಕ್ಷೇತ್ರಗಳಲ್ಲಿ ಒಂದು ಬಿಜೆಪಿ ಮತ್ತೊಂದು JDS. ಹಾಗಾಗಿ ಈ ಬಾರಿ ಅಲ್ಲಿ ಬಹಳಷ್ಟು ಬಿಗ್ ಫೈಟ್ ಇದೆ ಅಂತಾನೆ ಹೇಳಬಹುದು. ಜೊತೆಗೆ ಬಹಳಷ್ಟು ಜನ ಆಕಾಂಕ್ಷಿಗಳು ಬಿಜೆಪಿಯಿಂದಾನೂ ಇದ್ದಾರೆ, ಕಾಂಗ್ರೆಸ್ನಿಂದಾನೂ ಇದ್ದಾರೆ. ಬಹಳ ಪ್ರಮುಖವಾಗಿ ಶ್ರೀರಾಮುಲು ಅವರ ಹೆಸರು ಕೂಡ ಬಿಜೆಪಿಯಿಂದ ಕೇಳಿ ಬರ್ತಾ ಇದೆ. ದೇವೇಂದ್ರಪ್ಪ ಅವರಿಗೆ ಬೇಡ ಈ ಬಾರಿ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಪಾರುಪತ್ಯವನ್ನ ಸಾಧಿಸಿರೋದು ವಿಧಾನಸಭಾ ಚುನಾವಣೆಯಲ್ಲಿ. ಹಾಗಾಗಿ ಒಬ್ಬ ಪ್ರಬಲವಾದಂಥ ಪೈಪೋಟಿ ನೀಡುವಂಥ ನಾಯಕನನ್ನ ಅಲ್ಲಿ ನಿಲ್ಲಿಸಿದ್ರೆ ಅಭ್ಯರ್ಥಿಯಾಗಿ ಒಳ್ಳೆಯದು ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಶ್ರೀರಾಮುಲು ಅವರನ್ನ ಒತ್ತಾಯಿಸಲಾಗ್ತಾ ಇದೆ ಬಿಜೆಪಿ ಕಡೆಯಿಂದ, ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಅವ್ರು ನಿಲ್ತಾರೋ ಇಲ್ವೋ ಅಂತ ಹೇಳಿ. ಅದಾದ ನಂತರ ಕಾಂಗ್ರೆಸ್ ಕಡೆಯಿಂದ ನಾಗೇಂದ್ರ ಅವರು ಏನಾದರೂ ನಿಂತ್ಕೊಂಡ್ರೆ ಬಹಳ ಒಳ್ಳೆಯದು, ಅವರೇ ಗೆಲ್ತಾರೆ ಅಂತಾನೂ ಕೂಡ ಅಲ್ಲಿನ ಜನ ಹೇಳ್ತಾ ಇರೋದು. ಇವತ್ತಿನ ನಾವು ಟ್ರೆಂಡ್ ನಾನು ಹೇಳ್ಬಿಡ್ತೀನಿ ಈ ಕ್ಷಣದಲ್ಲಿ. ಇಷ್ಟೊತ್ತು ಸಂಡೂರು 11:30ರಿಂದ 12:30ರವರೆಗೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು. ಹಾಗಾಗಿ ಈ ಒಂದು ಸರ್ವೆಯ ಟ್ರೆಂಡ್, ಈ ಕ್ಷಣದ ಟ್ರೆಂಡ್ ನಾನು ಹೇಳ್ಬಿಡ್ತೀನಿ, ಕಾಂಗ್ರೆಸ್ನ ಪರವಾಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಕರೆ ಮಾಡಿ ಅಲ್ಲಿನ ಏನು ಜನ ಮತದಾರ ಪ್ರಭುಗಳು, ಇಲ್ಲ ಈ ಬಾರಿ ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವು ಅವರ ಪರವಾಗಿನೇ ವೋಟ್ ಮಾಡ್ತೀವಿ, ನಮಗೆ ಕಾಂಗ್ರೆಸ್ನ ಸಂಸದರೇ ಬೇಕು ಅಂತ ಹೇಳಿ ತಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಹಾಗಾಗಿ ನೋಡಬೇಕು ಈ ಬಾರಿ ಅಲ್ಲಿಗೆ ಯಾರು ಸಂಸದರಾಗ್ತಾರೆ, ಯಾರು ಸೋಲ್ತಾರೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅಶ್ವಿನಿ.